ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆ ಇವತ್ತು ಸ್ನೇಹಿತರೆ ಇವತ್ತು ಟ್ರಿಪ್ ಹೋಗ್ತಾ ಇಲ್ಲ, ಒಂದು ಇವೆಂಟ್ ಇದೆ, ಬೈಕಿಂಗ್ ಇವೆಂಟು. ಅದನ್ನ ಅಟೆಂಡ್ ಮಾಡ್ತೀನಿ ಇವತ್ತು. ಕಂಪ್ಲೀಟ್ ಆಗಿ ಏನೇನೆಲ್ಲ ಫಂಕ್ಷನ್ ಇರುತ್ತೆ, ಏನೇನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಅಲ್ಲಿ ಇವೆಂಟ್ನ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇದು ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ವರ್ಲ್ಡ್ ಮೋಟರ್ ಸೈಕಲ್ ಡೇ ಸ್ನೇಹಿತರೆ. ವರ್ಲ್ಡ್ ಮೋಟರ್ ಸೈಕಲ್ ಡೇ ಬಂದು ಜೂನ್ 21 ಬರುತ್ತೆ. 2026 ಇವೆಂಟ್ ನಡೀತಾ ಇರೋದು. ಮತ್ತೆ ಈ ಇವೆಂಟ್ ನ ಸ್ನೇಹಿತರೆ ಒಂದು ಆರ್ಗನೈಸೇಷನ್ ಅವರು ಆರ್ಗನೈಸ್ ಮಾಡ್ತಾರೆ ಇವೆಂಟ್. ಅಂದ್ರೆ ABC ಅಂತ ಬರುತ್ತೆ, ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಅಂತ ಹೇಳಿ. ಇಂಡಿಯಾ ವರ್ಲ್ಡ್ ಮೋಟರ್ ಸೈಕಲ್ ಡೇ ದಿವಸ ಬೈಕಿಂಗ್ ಅಂತ ಒಂದು ಇವೆಂಟ್ ಮಾಡ್ತಾರೆ. ಬೈಕರ್ಗೆ ಮಾತ್ರ ಇದು ಹೇಳಿ ಮಾಡಿಸೋಂಥ ಇವೆಂಟ್. ಬೈಕ್ ಲವರ್ಸ್ಗೆ ಇವೆಂಟ್ ಆರ್ಗನೈಸ್ ಮಾಡಿರೋದಲ್ಲ, ಅವ್ರದ್ದು 10th ಎಡಿಷನ್ ಸ್ನೇಹಿತರೆ. ಇದು 10th ಆನಿವರ್ಸರಿ ಅವ್ರದ್ದು. ಇದು ಸ್ನೇಹಿತರೆ ಬೆಂಗಳೂರಲ್ಲಿ ಜಮೆ ಮಹಲ್ ಅಂತ ಒಂದು ಲೊಕೇಶನ್ ಇದೆ, ಅಂದ್ರೆ ಫಂಡ್ ವರ್ಡ್ ಬರುತ್ತೆ, ಆ ಪಕ್ಕದಲ್ಲಿ ಇದು ನಡೆಯೋದು ಇವೆಂಟ್. ಲೊಕೇಶನ್ ಚಾಮರಾವಜ್ರ ಅಂತ ಹೇಳಿ ಒಂದು ಗ್ರೌಂಡ್ ಇರೋದು. ಅಂದ್ರೆ ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಒಂದು ಗ್ರೌಂಡ್ ಇರೋದು ಚಾಮರಾವಜ್ರ ಅಂತ ಹೇಳಿ. ಅಲ್ಲಿ ಫಂಕ್ಷನ್ ನಡೆಯುತ್ತೆ ಪ್ರತಿ ವರ್ಷ ಸ್ನೇಹಿತರೆ. ಈ ಇವೆಂಟ್ ಯಾವ ತರ ಅಂತಂದ್ರೆ ವರ್ಲ್ಡ್ ಅಲ್ಲಿ ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ, ಮದರ್ ಡೇ, ವುಮೆನ್ ಡೇ, ಮೆನ್ಸ್ ಡೇ ಅಂತ ಯಾವ ತರ ಆಗುತ್ತೆ ಆ ತರ ಇದು ವರ್ಲ್ಡ್ ಮೋಟರ್ ಸೈಕಲ್ ಡೇ ಸ್ನೇಹಿತರೆ. ಒಂದು ಬೈಕರ್ ಅಂತ ಒಂದು ಇವೆಂಟ್. ಅಲ್ಲಿ ಬೈಕ್ ಎಂಥೂಸಿಯಾಸ್ಟ್ ಮತ್ತು ಬೈಕ್ ಲವರ್ ಒಂಥರ ಹಬ್ಬ ಸ್ನೇಹಿತರೆ. ಬೈಕರ್ಸ್ಗೆ ಕಂಪ್ಲೀಟ್ ಆಗಿ ಅಲ್ಲೆಲ್ಲ ಬೈಕ್ ಇರುತ್ತೆ, ತುಂಬಾ ಜಾಲಿ ಇರುತ್ತೆ, ಫನ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಬನ್ನಿ ನೋಡೋಣ ಸ್ನೇಹಿತರೆ. ಎಂಟ್ರಿ ಆಗಿದ್ದೀನಿ ಇವಾಗ ಹೊರಗಡೆ ಗ್ರೌಂಡ್ಗೆ. ಬನ್ನಿ ಇವಾಗ ಬೈಕ್ ಪಾರ್ಕ್ ಮಾಡಿಬಿಟ್ಟು ಹೊರಡೆ ಹೋಗ್ತೀನಿ. ಬೈಕ್ ಕೂಡ ಪಾರ್ಕ್ ಮಾಡಿದ್ದೀನಿ, ನೋಡ್ಬೋದು ಎಲ್ಲ ಬೈಕ್ ಪಾರ್ಕ್ ಆಗಿದೆ ಸ್ನೇಹಿತರೆ. ಇದೆ ನೋಡ್ಬೋದು ಇವೆಂಟು, ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಆಫ್ ಇಂಡಿಯಾ. ನೋಡಿ ವರ್ಲ್ಡ್ ಮೋಟರ್ ಸೈಕಲ್ ಡೇ 2026. ಇದು 10th ಎಡಿಷನ್ ಸ್ನೇಹಿತರೆ. ನೋಡ್ಬೋದು 1000-2000 ಬೈಕ್ ಏನೋ ಇರ್ಬೋದು, ಅಷ್ಟು ತುಂಬ ಬೈಕ್ಸ್ ಎಲ್ಲ ಪಾರ್ಕ್ ಆಗಿದೆ. ನೋಡ್ಬೋದು ಹ್ಯೂಜ್ ಆಗಿದೆ ಕ್ರೌಡ್ ಮಾತ್ರ ಇವತ್ತು. ಸೂಪರ್ ಬೈಕ್ಸ್ ಎಲ್ಲ ಲೈನಪ್ ಆಗಿದೆ ನೋಡ್ಬೋದು. ಟೈಗರು, ನೋಡ್ಬೋದು ಹಯಾಬುಸ ಇದೆ ಇಲ್ಲಿ. ಎಲ್ಲ ಸೂಪರ್ ಬೈಕ್ಗಳು ಲೈನಪ್ ಆಗಿದೆ. ಎಲ್ಲ ನೋಡ್ಬೋದು BMW ಇದೆ, ಕಾವಾಸಾಕಿ, ಎಲ್ಲ ಸೂಪರ್ ಬೈಕ್ಗಳು ಸ್ನೇಹಿತರೆ. ಇಲ್ಲೆಲ್ಲ ರಿಜಿಸ್ಟ್ರೇಷನ್ ಕೌಂಟರ್ ಇದೆ, ನೀವು ಟಿಕೆಟ್ ಎಂಟ್ರಿ ಇದೆ ಇದಕ್ಕೆ. ಸಿಲ್ವರು, ಗೋಲ್ಡು ಮತ್ತು ಪ್ಲಾಟಿನಮ್ ಅಂತೇಳಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆಗ್ಬೋದು. KTM 1296 ನೋಡ್ಬೋದು ಸ್ನೇಹಿತರೆ. ಅಡ್ವೆಂಚರು KTM ಎಲ್ಲ ಬೈಕ್ನ ಶೋಕೇಸ್ ಮಾಡಿದ್ದಾರೆ ಇಲ್ಲಿ. ಯಾರ್ಯಾರು KTM ಲವರ್ ಇದ್ದೀರಾ, ಯಾರ್ಯಾರು KTM ಬೈಕ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ನೋಡ್ಬೋದು. ಎಲ್ಲ ಮಾಡಲ್ಸ್ ಇಲ್ಲಿ ಲೈನಪ್ಪಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಹೋಗಿದೆ ಎಂಟ್ರೆನ್ಸು, ಹೊರಡೆ ಎಂಟ್ರಿ ಆಗ್ತಿದ್ದೀನಿ. ನೋಡ್ಬೋದು ಮೋಟೋ ಟಾರ್ಕ್ ಎಲ್ಲ ಕ್ರ್ಯಾಶ್ ಗಾರ್ಡ್ ಸ್ನೇಹಿತರೆ. ಎಲ್ಲ ಆಗ್ತಿಲ್ಲ ಇಂಜಿನ್ ಕ್ರ್ಯಾಶ್ ಗಾರ್ಡ್ಗೆ. ಇದು ಮೋಟೋ ಟಾರ್ಕ್ ಕಂಪ್ನಿ ನೋಡ್ಬೋದು. ಇವ್ರದ್ದು ಇಲ್ಲಿ ಸ್ಟಾಲ್ ಹಾಕಿದೆ, ಎಲ್ಲ ಕಂಪ್ನಿಗಳು ಸ್ಟಾಲ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿ. ಎಲ್ಲ ನೋಡೋಣ ಬನ್ನಿ. For all of you, and we also have some show by Harley Davidson. We have ಬನ್ನಿ, ಅಲ್ಲಿ ಇವೆಂಟ್ ನಡೀತೆ, ಸ್ಟೇಜ್ ಇದೆ, ಬನ್ನಿ ನೋಡೋಣ. ಲೆಟ್ಸ್ ಗೋ. ಸ್ನೇಹಿತರೆ ಇದು ಬೋಬೋ ಮೌಂಟ್ ಬರುತ್ತಲ್ಲ, ಬೈಕ್ ಆಗ್ತಿಲ್ಲ, ಮ್ಯಾಪ್ ಎಲ್ಲ ಯೂಸ್ ಮಾಡ್ತಿಲ್ಲ, ಅದು ಸ್ಟೋರ್ ಬಂದಿದ್ದು ಕಂಪ್ಲೀಟ್ ಆಗಿ. ಎಲ್ಲ ಬೈಕಲ್ಲಿ ಮೌಂಟ್ಗೆಲ್ಲ ಯೂಸ್ ಮಾಡ್ತಿಲ್ಲ, ಮ್ಯಾಪ್ ಎಲ್ಲ ಯೂಸ್ ಮಾಡೋಕ್ಕೆ. ಅದ್ರದ್ದು ಕಂಪ್ನಿ ಬೋಬೋ ಬೈಕ್ ಮೌಂಟ್ಸು. ವೈರ್ ಇದೆ, ವೈರ್ಲೆಸ್ ಇದೆ, ಎರಡೂ ಇದೆ. ಶಾರ್ಕ್ ಅಂತೇಳಿ ಹೊಸ ಲಾಂಚ್ ಆಗಿರೋದು ಮಾರ್ಕೆಟಲ್ಲಿ. ಹೆಲ್ಮೆಟ್ಸು, ರೈನಾಕ್ಸ್ ರೈಡಿಂಗ್ ಜಾಕೆಟ್ಸು ಸ್ನೇಹಿತರೆ. ಇದೆಲ್ಲ ರೈನಾಕ್ಸದ್ದು ಕಂಪ್ಲೀಟ್ ಆಗಿ. ಟೇಲ್ ಬ್ಯಾಗ್ಸ್ ಇದೆ, ಟೂರಿಂಗ್ ಕಿಟ್ಸ್ ಇದೆ, ಮತ್ತು ಜಾಕೆಟ್ಸ್ ಇದೆ, ಗ್ಲೌಸ್ ಇದೆ ನೋಡ್ಬೋದು. ಎಲ್ಲನೂ ಒಂದೇ ಪಿಟ್ ಶಾಪಲ್ಲಿ ನಿಮ್ಗೆಲ್ಲನೂ ಸಿಗುತ್ತೆ ಇನ್ಫಾರ್ಮೇಷನ್ನು ಕಂಪ್ಲೀಟ್ ಆಗಿ. ಎಲ್ಲ ಗೇರ್ಸು, ಕ್ರ್ಯಾಶ್ ಗಾರ್ಡ್ಸು, ಸೇಫ್ಟಿ ಗೇರ್ಸು ಎಲ್ಲನೂ ಸಿಕ್ಬಿಡುತ್ತೆ ನೋಡ್ಬೋದು. ಜಾಕೆಟ್ಸ್ ಕೂಡ ಇದೆ ಇಲ್ಲಿ. ಇಲ್ಲಿ ಗ್ಲೌಸಸ್ ಎಲ್ಲ ಇದೆ. ನ್ಯಾಲಿ ಡೇವಿಡ್ಸನ್ ಬೈಕ್ಸು ನೋಡ್ಬೋದು, ಮಾಡಲ್ ಇದೆ, ಸಖತ್ತಾಗಿದೆ ಡಿಫ್ರೆಂಟ್ ಆಗಿ. ಇಲ್ಲೊಂದು ಕಾರ್ ಕೂಡ ಇದೆ ಸ್ನೇಹಿತರೆ, ಒಂದು ಡಿಫ್ರೆಂಟ್ ಆಗಿ.
going to be fantastic because we have ಸ್ನೇಹಿತರೆ ಕಂಪ್ಲೀಟಾಗಿ ಕ್ರ್ಯಾಶ್ ಗಾರ್ಡ್ಸು ಮತ್ತು ನಕ್ಕಲ್ ಗಾರ್ಡ್ಸು ಎಲ್ಲನೂ ಇದೆ ನೋಡಿ ಮಾಡಲು ರ್ಯಾಕ್ ಕಿಟ್ಟು ಇದೆಲ್ಲ ಫಿಟ್ ಮಾಡಿದ್ದಾರೆ ನೋಡಿ ಕ್ರ್ಯಾಶ್ ಗಾರ್ಡ್ಸು ರ್ಯಾಕ್ ಕಿಟ್ಟು ಟೇಲ್ ಕಿಟ್ಟು ಎಲ್ಲನೂ ಫಿಕ್ಸ್ ಮಾಡಿದ್ದಾರೆ ನೋಡ್ಬೋದು ಬೈಕಿಗೆ ಕಂಪ್ಲೀಟಾಗಿ. ಇವಾಗ ಟ್ರಯಂಪ್ ಸೆಕ್ಷನ್ ಸ್ನೇಹಿತರೆ, ಟ್ರಯಂಪ್ ಬೈಕ್ದು ನೋಡ್ಬೋದು, ಟ್ರಯಂಪ್ ಟ್ರ್ಯಾಕರ್ ಅಂತೇಳಿ ಸೂಪರ್ ಆಗಿದೆ ಮಾಡಿಫಿಕೇಷನ್ನು. SMK ಹೆಲ್ಮೆಟ್ಸ್ ಸ್ನೇಹಿತರೆ ಇದು ಸ್ಟೋರು. ನಾನು ಇದೇ ಹೆಲ್ಮೆಟ್ ಯೂಸ್ ಮಾಡ್ತಿರೋದು ಇವಾಗ ಪ್ರೆಸೆಂಟು. ನನ್ನ ಟೂರಿಂಗ್ಗೆ ಟ್ರಿಪ್ಗೆಲ್ಲ ಇದೇ ಹೆಲ್ಮೆಟ್ ಯೂಸ್ ಮಾಡ್ತಿರೋದು. SMK ಬ್ರ್ಯಾಂಡ್ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ, ಒಳ್ಳೆ ಕ್ವಾಲಿಟಿ ಇದೆ. ನಾನು ಇದೇ ಯೂಸ್ ಮಾಡ್ತಿರೋದು 2-3 ಇಯರ್ಸಿಂದ. ಡಬಲ್ ವೈಸರ್ ಬರುತ್ತೆ ಮತ್ತು ಟಿಂಟೆಡ್ ಗ್ಲಾಸ್ ಇದೆ. ಚಿಕ್ಕದಾಗಿ ಪ್ರೋಟೋಟೈಪ್ ಇಟ್ಟಿದ್ದಾರೆ ಬೈಕ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್, ನೋಡ್ಬೋದು ಸಕ್ಕತ್ತಾಗಿದೆ, ಕ್ರೇಜಿ. ಬನ್ನಿ ಇವಾಗ ಮೋಸ್ಟ್ ವೇಟೆಡ್ ರಾಯಲ್ ಎನ್ಫೀಲ್ಡ್ ಸ್ಟೋರ್ಗೆ ಬಂದಿದ್ದೀವಿ. ನೋಡ್ಬೋದು ಗೋರಿಲ್ಲಾ 450, ಕ್ರೇಜಿ. Thank you. And we are giving away the free HP Racer Future X. I want everybody to say Future X together. Which oil are going to use from now on? ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸು, ಸೈಲೆನ್ಸರ್ಸು Racer Future X, right? ಕಂಪ್ಲೀಟಾಗಿ ಮಾಡಿಫಿಕೇಷನ್ಸು ನೋಡ್ಬೋದು ಸೈಲೆನ್ಸರಲ್ಲಿ. ರೆಡ್ ರೋಸ್ಟರ್ ಅಂತೀವಿ ಅವರು ಬ್ರ್ಯಾಂಡು, ಸೂಪರ್. ಡಾಮಿನರು, Can we have everybody posing please? ಅಡ್ವೆಂಚರ್ ಕ್ಲಾಸಿಕ್ ಎಲ್ಲಕ್ಕೂ ಇದೆ. ರಾಯಲ್ ಎನ್ಫೀಲ್ಡ್ದು ಡಿಫ್ರೆಂಟ್ ಇದೆ ಮಾಡಲ್ಲು. ಮ್ಯಾಡ್ ಡಾಗ್ ಲೈಟ್ಸು, ಎಜ್ ಲೈಟ್ಸು, ಫಾಗ್ ಲ್ಯಾಂಪ್ಸು ಕಂಪ್ಲೀಟಾಗಿ ಇಲ್ಲಿರೋದು ಈ ಸ್ಟೋರಲ್ಲಿ. ಹೋಂಡಾ ಟ್ರಾನ್ಸ್ಲ್ಯಾಪು 750cc. ಇಲ್ಲಿ ಟೈಚಿ ಬ್ರ್ಯಾಂಡ್ ಇದೆ ಸ್ನೇಹಿತರೆ ಜಾಕೆಟ್ಸದ್ದು. ಇದು ಒಂಥರ ಡಿಫ್ರೆಂಟ್ ಆಗಿದೆ, ಯಾಕಂದರೆ ಇದು ಏನಪ್ಪ ಅಂತಂದರೆ ಮಳೆಯಲ್ಲಿ ನೀವು ಹಾಕೋಬೋದು ಈ ಜಾಕೆಟು, ಏನು ತೊಂದರೆ ಆಗೋಲ್ಲ. ಈ ಜಾಕೆಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದು. ನೀವು ಈ ಜಾಕೆಟ್ ಹಾಕ್ಕೊಂಡ್ರೆ ರೈನ್ ಗೀರ್ ಹಾಕೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಕ್ವಾಲಿಟಿ ಇರುತ್ತೆ ಇದು. ಇದೊಂದು ಹೆಲ್ಮೆಟ್ ಇಟ್ಟಿದ್ದಾರೆ, ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಹೊರಗಡೆ ಒಂದು ಸ್ಟೋರ್ ಇದೆ, ಹೊರಗಡೆ ಒಂದು ಸ್ಟೋರ್ ಇದೆ. ಬನ್ನಿ ಇಲ್ಲಿ ನೋಡೋಣ, ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ, ಯಾವ ಬ್ರ್ಯಾಂಡ್ಸ್ ಇದೆ ಅಂತ. ಇಲ್ಲಿ ಸ್ನೇಹಿತರೆ ಸ್ವಲ್ಪ ಫುಡ್ ಸ್ಟಾಲ್ ಕೂಡ ಇದೆ ನಿಮಗೆ. ಇದೆಲ್ಲ ಓಲ್ಡ್ ಬೈಕ್ಸ್ ಇದೆ ಸ್ನೇಹಿತರೆ, ಲೆಜೆಂಡ್ ಬೈಕ್ಸು. ನಾವೇನು ಕಾರ್ ಪೈನ ಮ್ಯೂಸಿಯಮಲ್ಲಿ ನೋಡಿದ್ರೆ ಸ್ನೇಹಿತರೆ ಮೈಸೂರಲ್ಲಿ, ಅದನ್ನ ಇಲ್ಲಿ ಸ್ವಲ್ಪ ಶೋಕೇಸ್ ಮಾಡಿದ್ದಾರೆ ಓಲ್ಡ್ ಮಾಡಲಕ್ಕೆ ಬೈಕ್ನ ನೋಡ್ಬೋದು. ಇನ್ನೂ ಕಾರ್ ಪೈನ ಮ್ಯೂಸಿಯಮ್ ಯಾರು ವಿಡಿಯೋ ನೋಡಿಲ್ಲ ಅಂತಾರೆ ಮೇಲ್ಗಡೆ ಒಂದು ಐ ಕಾರ್ಡ್ ಹಾಕ್ತೀನಿ ಸ್ನೇಹಿತರೆ, ಅದು ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಬರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ಕಾರ್ದು ಬೈಕ್ದು ಎಲ್ಲ ಒಂದು ಮ್ಯೂಸಿಯಮ್ ಇದೆ, ಕಂಪ್ಲೀಟಾಗಿ A to Z ಇನ್ಫಾರ್ಮೇಷನ್ ಇದೆ, ಅದೆಲ್ಲ ಹಾಕಿದ್ದೀನಿ. ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಐ ಕಾರ್ಡು ವಿಡಿಯೋ ಬರುತ್ತೆ. ಈ ವಿಡಿಯೋ ಆದ ತಕ್ಷಣ ವಿಡಿಯೋ ನೋಡ್ಬೋದು. ಇಲ್ಲಿ ಸೋಲೇಸ್ ಜಾಕೆಟು, ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ಜಾಕೆಟ್ ಸದ್ಯಕ್ಕೆ. ಇವಾಗ ಸೋಲೇಸ್ ಜಾಕೆಟು ನಾನು ರೈಡಿಂಗ್ ಇವಾಗ ಇದನ್ನೇ ಯೂಸ್ ಮಾಡ್ತಿರೋದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನಾನು ಒಂದು 5 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಜಾಕೆಟ್. ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಒಳ್ಳೆ ಬಜೆಟಲ್ಲಿ ಸಿಗುತ್ತೆ ನಿಮಗೆ. ಸೋಲೇಸ್ ಬ್ರ್ಯಾಂಡು ಸ್ನೇಹಿತರೆ ನೋಡ್ಬೋದು. ಜಾನಿಂಗ್ ಪ್ರೈಮ್ ಬಂದಿದ್ದಾರೆ, ಕ್ರೇಜಿ. ಹೇಗಿದ್ದೀರಾ? Very warm welcome to Bengaluru. This is the love that we have. Come on, make some noise for John Abraham. So we all love you so much. It's an honor that you're sharing the stage here today, and we, biker community, we are totally excited. Please tell us on the all-new beauty right here.
First of all, so happy to be here amongst all of you. You know, I always say this, I'm a biker first, then an actor, then a producer, but it's always a biker first. So more power to our community, more power to all of us, and we should be allowed to park where we want to in all the 5-star hotels, and we shouldn't be allowed to park outside because we should have our right of way. You know, it's so encouraging to see so many bikers here. So thank you for being here first of all. Thank you for making this community far more powerful. And the 20457. This not because I'm standing here in these colors, but this is my daily commute when I go to the gym back home in Mumbai. I enjoy this ride. Of course, Giuseppe is there to tell you about the twin parallel, but this is different because we pulled up the handlebars by about 10 mm. You can actually see it here. The hose has been pulled up by another side. This clear travel in the shocks. You guys get this, but Giuseppe, I'll hand this over to you. Yes, thank you, John. Thank you very much for your passion for bikes and for Aprilia. ಸ್ನೇಹಿತರೆ, ಇವಾಗ ರಾಯಲ್ ಎನ್ಫೀಲ್ಡ್ ಗೋರಿಲ್ಲಾ 450 ಇದೆಯಲ್ಲ, ಅದ್ರದ್ದು ಇವಾಗ ಸ್ಟಂಟ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ನೀವು, ಕ್ರೇಜಿ ಆಗಿದೆ, ಸೂಪರ್.
ಸ್ನೇಹಿತರೆ ಕಂಪ್ಲೀಟಾಗಿ ಇವೆಂಟ್ ನೋಡಿಕೊಂಡೆ ಸಖತ್ ಖುಷಿ ಆಯಿತು ಇಲ್ಲಿ ಬಂದು. ಇವೆಂಟ್ ಮಾತ್ರ ಸೂಪರ್ ಆಗಿತ್ತು, ನೀವು ನೋಡಿದ್ರೆ ವಿಡಿಯೋದಲ್ಲಿ ಮ್ಯೂಸಿಕ್ ಇತ್ತು, ಲೈಟಿಂಗ್ಸ್ ಇತ್ತು, ಬೈಕ್ ಡ್ರಿಫ್ಟ್ ಇತ್ತು, ಸಖತ್ತಾಗಿ ಎಂಜಾಯ್ ಮಾಡಿದೆ ಇಲ್ಲಿ ಬಂದು ಒಂದು 3-4 ಅವರು. ಇದೇ ಥರ ನೆಕ್ಸ್ಟ್ ನಿಮಗೆ ಕ್ರೇಜಿ ಲೊಕೇಶನ್ಸ್ ಮತ್ತು ಕ್ರೇಜಿ ಇನ್ಫಾರ್ಮೇಷನ್ ತೊಗೊಂಡ್ಬರ್ತೀನಿ ಸ್ನೇಹಿತರೆ. ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಕ್ರೇಜಿ ಲೊಕೇಶನ್ ಮತ್ತು ಕ್ರೇಜಿ ಇನ್ಫಾರ್ಮೇಷನ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.